ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತಾಡ್ತಿರ್ತಕ್ಕಂಥದ್ದು. ಜೂನ್ ತಿಂಗಳ ತುಲಾ ರಾಶಿಯವರ ಮಾಸಫಲ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೆ. ಜೂನ್ ತಿಂಗಳಲ್ಲಿ ತುಲಾ ರಾಶಿಯವರ ಶಿಕ್ಷಣವನ್ನು ತೆಗೆದುಕೊಳ್ಳೋದಾದರೆ ಕಲಾ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಒಂದು ಉತ್ತಮ ಅವಕಾಶಗಳು ಬರತಕ್ಕಂಥದ್ದು, ಹಾಗೂ ಸರ್ಕಾರಿ ಸಂಬಂಧಿತ ಯಾವುದೇ ಒಂದು ಎಕ್ಸಾಮ್ಗಳು ಬರೆದಿದ್ದರೆ ಶುಭವಾರ್ತೆಗಳನ್ನು ಈ ಮಂತ್ ನೀವು ಕಾಣ್ತೀರಿ. ಹಾಗೂ ಜೂನ್ 20ರ ನಂತರ ಶಿಕ್ಷಣದಲ್ಲಿ ಏಳಿಗೆಯನ್ನು ಕಾಣ್ತೀರಿ. ಅಲ್ಲಿವರೆಗೂ ನಿಮ್ಮ ಏಕಾಗ್ರತೆಯನ್ನು ಕಾಪಾಡ್ಕೋಬೇಕಾಗ್ತಕ್ಕಂಥದ್ದು. ತುಲಾ ರಾಶಿಯವರ ಜೂನ್ ತಿಂಗಳಿನ ಒಂದು ವೃತ್ತಿ ವಿಚಾರವಾಗಿ ಹೇಳೋದಾದರೆ, ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಮೇಲಾಧಿಕಾರಿಗಳೊಟ್ಟಿಗೆ ವಾದ ಪ್ರತಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಈ ತಿಂಗಳಲ್ಲಿ ನಿಮಗೆ ಬೋನಸನ್ನು ಪಡೆಯುವಂತಕ್ಕಂಥ ಯೋಗಗಳು ಕೂಡ ಬರುವಂಥದ್ದು. ಹೊಸ ರೀತಿಯ ಪ್ರಾಜೆಕ್ಟ್ಗಳು ನಿಮ್ಮ ಬೆನ್ನಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಹಳೆಯ ಹೂಡಿಕೆಗಳಿಂದ ಲಾಭವನ್ನು ಪಡಿತೀರಿ. ಈ ಕಾಸ್ಮೆಟಿಕ್ ಸಂಬಂಧಪಟ್ಟಂಥದ್ದಾಗಿರ್ಬೋದು ಮತ್ತು ಅಲಂಕಾರಿಕ ವಸ್ತುಗಳಿಂದ ಆಗಿರ್ಬೋದು, ಆ ಒಂದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಂದು ಲಾಭದಾಯಕ ತಿಂಗಳಾಗಿರುತ್ತೆ ಇದೊಂದು. ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂತ ಇದ್ದರೆ ಜೂನ್ ಮಧ್ಯಂತರ ಸಮಯದ ನಂತರವಾಗಿ ಸೇರಿಸ್ಕೊಂಡು ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಬಹಳ ಜೋಪಾನವಾಗಿ ಈ ಒಂದು ತಿಂಗಳು ಇರಬೇಕಾಗ್ತಕ್ಕಂಥದ್ದು. ಯಾಕಂತಂದರೆ ಸಪ್ತಮದಲ್ಲಿ ಕುಜ ಇರೋದ್ರಿಂದ ನಾನಾ ಥರದ ಅಡೆತಡೆಗಳು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಬರುವಂಥ ಸಂಭವ ಅಧಿಕವಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮ ವಿಚಾರವಾಗಿ ಹೇಳೋದಾದರೆ, ಸಂಗಾತಿಯೊಟ್ಟಿಗೆ ಪ್ರೇಮಮಯ ಸಮಯವನ್ನು ಕಳೆಯುವಂತಕ್ಕಂಥ ಚಾನ್ಸ್ ಸಿಗುತ್ತೆ. ಸಂಗಾತಿಯೊಟ್ಟಿಗೆ ಅಥವಾ ಪ್ರೀತಿ ಪಾತ್ರರೊಟ್ಟಿಗೆ ಒಂದು ದೂರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. ಮತ್ತು ನಿಮ್ಮ ಪ್ರೀತಿ ವಿಚಾರದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿಯನ್ನು ಮಾಡ್ಕೊಳ್ಳೋದೇನೆ ಇದ್ದರೆ ನಿಮ್ಮ ಒಂದು ಬಾಂಧವ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಕುಟುಂಬ ವಿಚಾರವಾಗಿ ನೋಡೋದಾದರೆ, ನಿಮ್ಮ ಮನೆಯಲ್ಲಿ ದೀರ್ಘಕಾಲದ ಯಾವುದಾದ್ರೂ ಒಂದು ಮನಸ್ತಾಪಗಳಿತ್ತು ಕುಟುಂಬದಲ್ಲಿ ಅಂತಾದರೆ, ಹಿರಿಯರ ಒಂದು ಉಪಸ್ಥಿತಿಯಿಂದ ಆ ಒಂದು ದೀರ್ಘಕಾಲದ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಮತ್ತು ಜೂನ್ ತಿಂಗಳಲ್ಲಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯೂರತಕ್ಕಂಥದ್ದು. ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಕೋರ್ಟ್ ಕಚೇರಿ ವ್ಯಾಜ್ಯಗಳಿತ್ತಂದರೂ ಕೂಡ ಅದು ಈ ಮಂತು ನಿವಾರಣೆ ಆಗುತ್ತೆ. ಮತ್ತು ತುಲಾರಾಶಿಯವರ ಆರೋಗ್ಯ ವಿಚಾರ ಅಂತ ಬಂದಾಗ, ಈ ಒಂದು ತಿಂಗಳು ಬಹಳ ಜಾಗೃತರಾಗಿರಬೇಕು. ಯಾಕಂತಂದರೆ ವಾಹನ ಅಪಘಾತಗಳಾಗಿರ್ಬೋದು, ಜಲಕಂಟಕಗಳಾಗಿರ್ಬೋದು ನಿಮಗೆ ಸಂಭವಿಸುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹಾಗಾಗಿ ವಾಹನ ಪ್ರಯಾಣ ಸಂದರ್ಭದಲ್ಲಿ, ಜಲಕ್ರಿಯೆಗಳನ್ನು ಆಡುವ ಸಂದರ್ಭದಲ್ಲಾಗಿರ್ಬೋದು ತುಂಬ ಗಮನವನ್ನು ಇಟ್ಕೋಬೇಕಾಗಿರ್ತಕ್ಕಂಥ. ಮತ್ತು ಸೊಂಟ ಸಂಬಂಧಿತ ಬಾಧೆಗಳು ನಿಮಗೆ ಕಾಡಿಸುವಂಥದ್ದು ಈ ಒಂದು ತಿಂಗಳಲ್ಲಾಗಿರುತ್ತೆ. ಮತ್ತು ತುಲಾ ರಾಶಿಯವರ ಪರಿಹಾರವನ್ನು ಹೇಳೋದಾದರೆ, ಪ್ರತಿ ಶುಕ್ರವಾರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ದೀಪವನ್ನು ಹಚ್ಚಬೇಕಾಗ್ತಕ್ಕಂಥದ್ದು. ಮತ್ತು ಪ್ರತಿ ಸೋಮವಾರ ಶಿವನ ಆರಾಧನೆಯನ್ನು ಮಾಡ್ತಾ ಬನ್ನಿ, ಗ್ಯಾರಂಟಿ ನಿಮಗೆಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿಕೊಳ್ಳಿ. ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ದಾರಿದ್ರ್ಯತನಗಳಾಗಿರ್ಬೋದು, ವಾಮಾಚಾರದ ಬಗ್ಗೆ ಚಿಂತನೆಗಳಾಗಿರ್ಬೋದು, ಮತ್ತು ಮದುವೆ ವಿಳಂಬಗಳಾಗಿರ್ಬೋದು, ಆರೋಗ್ಯದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದಾಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಬರ್ತದೆ ಅಂತಂದರೆ ಅದಕ್ಕೆ ಕಾರಣಗಳೇನು, ಅದಕ್ಕೆ ಪರಿಹಾರಗಳೇನು, ಅದನ್ನು ನೀವು ಸೂಕ್ತವಾಗಿ ತಿಳ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನನ್ನ ನಂಬರ್ಗೆ ಕರೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಧನ್ಯವಾದಗಳು.